ನಾಳಿನ ಬಂದ್ ಬಗ್ಗೆ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಸರ್ ಇದ್ದಾರೆ. ಸರ್ ನಮಸ್ತೆ ಸರ್, ತಮಗೆ ಸರ್ ನಾಳಿನ ಬಂದ್ ಏನ್ ಹೇಳ್ತೀರಾ ಸರ್? ಏನಿರುತ್ತೆ ಏನಿರಲ್ಲ ಅಂತ ಸರ್? ಏನು ಇರಲ್ಲ ಅಂತ ನಾವ್ ಹೇಳ್ತೀವಿ. ಏನು ಇರಲ್ಲ, ಬಂದು ರಾಜ್ಯದ ಜನರು ಕೇಳ್ತಾ ಇದಾರೆ ಸರ್, ಏನಿರುತ್ತೆ ಏನಿರಲ್ಲ, ನಾವು ಹೊರಗಡೆ ಓಡಾಡ್ಬೋದಾ, ಕೆಲ್ಸಕ್ಕೆ ಹೋಗ್ಬೋದಾ, ಏನ್ ಕತೆ ಅಂತ. ಏನ್ ಕೆಲ್ಸಕ್ಕೆ ಹೋಗ್ಬಾರ್ದು, ಮನೇಲಿ ಆರಾಮಾಗಿ ಮಲಿಕೊಂಡು ಒಂದಿನ ಕೂತ್ಕೊಂಡು ಎಲ್ಲಾ ರೀತಿಯಲ್ಲೂ ಪ್ರೀತಿಯಿಂದ ಅಭಿಮಾನ ಮೇಲೆ ಮನೇಲಿ ಕೂತಿರ್ಲಿ ಒಂದ್ ದಿವ್ಸ, ಕೆಲಸ ಮಾಡ್ಲಿ ಮನೇಲಿ, ಗೊತ್ತಾಯ್ತಾ? ಅದರಿಂದ ಏನು ನಾಳೆ ಒಂದ್ ದಿವಸ ಕನ್ನಡಕ್ಕೋಸ್ಕರ ರಾಜ್ಯಕ್ಕೋಸ್ಕರ ಬಂದು ಬೆಂಬಲ ಕೊಟ್ಟು ಬಹಳ ಗೌರವವಾಗಿ ಅವರು ಪ್ರೀತಿಯಿಂದ ಕಾಣೋದು ಬಹಳ ಒಳ್ಳೇದು. ಯಾವ ರೀತಿ ಇರುತ್ತೆ ಸರ್ ನಾಳಿನ ಬಂದು? ಯಾವ ರೀತಿ ಮಾಡ್ತೀರಾ, ಹೇಗೆ ನಿರ್ಧಾರ ಮಾಡ್ಕೊಂಡು? ಯಾವ ರೀತಿ ಅಂತ ತಾವು ಕೇಳ್ತಾ ಇದ್ದೀರಿ. ಬಂದು ಸಂಪೂರ್ಣವಾಗಿ ಬಂದಾಗುತ್ತೆ, ವಾಹನಗಳು ನಿಲ್ತವೆ, ಎಲ್ಲ ನಿಲ್ತವೆ. ನಾವೆಲ್ಲ 11:30 ಗಂಟೆಗೆ ಟೌನ್ ಹಾಲ್ ಹತ್ರ ಇರ್ತೀವಿ, ಇದೆಲ್ಲ ಇರುತ್ತೆ. ಮತ್ತೆ ಸರ್, ನೀವೀಗ ಒಂದಷ್ಟು ಕನ್ನಡ ಪರ ಸಂಘಟನೆಗಳು, ಒಂದಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತೊಂದಷ್ಟು ಜನ ಹೇಳ್ತಾರೆ ಸರ್, ನಮ್ ಜೊತೆಗೆ ಮಾತನಾಡ್ತಾ ಹೇಳಿದ್ರು, ಬೀದಿ ಬದಿ ವ್ಯಾಪಾರಿಗಳ ಸಂಘದವ್ರು ಇರ್ಬೋದು, ಹೋಟೆಲ್ ಮಾಲೀಕರ ಸಂಘದವ್ರು ಇರ್ಬೋದು, ನೈತಿಕವಾಗಿ ನಮ್ಮ ಬೆಂಬಲ ಇದೆ, ಆದ್ರೆ ನಾವು ಹೋಟೆಲ್ಗಳು ಓಪನ್ ಇರುತ್ತೆ, ಬೀದಿ ಬದಿ ವ್ಯಾಪಾರಸ್ಥರು ನಾವು ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಾವು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳಿದೀವಿ. ಇಲ್ಲ ನಾವು ಬೀದಿಯವರೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅವ್ರಿಗೇನು ಮಾಡಕ್ಕಾಗಲ್ಲ ಅಲ್ವೇ, ಅವ್ರ ಇಚ್ಛೆ, ಗೊತ್ತಾಯ್ತಾ? ಇದು ಮಾಡ್ಬೇಕು ರಾಜ್ಯಕ್ಕೋಸ್ಕರ. ಹೋಟೆಲ್ ಮಾಲೀಕರು ಮಾಡ್ಲಿ ಬಿಡಿ, ಅವರು ನಾಳೆ ಅವರ ದೋಸೆ ತಿನ್ನಕ್ ಜನ ಬರ್ಬೇಕಲ್ಲ, ಇಡ್ಲಿ ತಿನ್ನಕ್ ಜನ ಬರ್ಬೇಕಲ್ಲ, ಜನವೇ ಬರ್ದವ್ರು ಏನ್ ಮಾಡ್ತಾರು? ಹೋಟ್ಲಿಗೆ ಜನನೇ ಬರ್ಬೇಕ್ರೆ ಮಾಲೀಕರೇ ಕೂತ್ಕೊಂಡು ತಿನ್ಬೇಕಾಗುತ್ತದೆ. ಅಲ್ಲ, ದೋಸೆ ಇಟ್ಟು ಇಡ್ಲಿ ಇಟ್ಟು ರಾತ್ರಿನೇ ರೆಡಿ ಮಾಡಿಬಿಟ್ಟಿರ್ತಾರೆ, ನಾಳೆ ಹೋಟೆಲ್ ಓಪನ್ ಮಾಡ್ಲೇಬೇಕು. ಅವ್ರು ಏನಾರ ಮಾಡ್ಕೊಳ್ಳಿ, ನಮ್ಗೆ ಹೇಳೋದು ಬೆಳಿಗ್ಗೆ ಅವ್ರು ಇಡ್ಲಿ ದೋಸೆ ಮಾಡಿದ್ರೆ ಯಾರು ಜನ ತಿನ್ನಕ್ ಬರೋದಿಲ್ಲ. ಅದ್ಯಾರು ತಿನ್ನಕ್ ಬರ್ತಾರೆ ಇವ್ರು? ನಾವು ಈಗ ಬೆಂಬಲ ಕೊಡಲ್ಲ, ನಾವು ಹೋಟ್ಲ್ ಮಾಡ್ತೇವೆ, ಜನ ಬರ್ಬೇಕಲ್ಲ ತಿನ್ನಕ್ಕೆ. ಜನ ಬರ್ದೇವ್ರು ಏನ್ ಮಾಡೋದು? ಅಲ್ಲ, ಜನನೇ ಕನ್ಫ್ಯೂಷನ್ ಇದ್ದಾರೆ ಸರ್, ಯಾಕಂದ್ರೆ ಎಕ್ಸಾಮ್ಸ್ ಆಗ್ತಾ ಇದೆ ಮಕ್ಕಳಿಗೆ, SSLC ಮಕ್ಕಳಿಗೆ. ಯಾವ ಎಕ್ಸಾಮ್ ಆಗ್ತಾ ಇದೆ? ಅಲ್ಲ, SSLC ಮಕ್ಕಳಿಗೆ ಎಕ್ಸಾಮ್ ಆಗ್ತಾ ಇದೆ. ಎಲ್ಲಿದೆ? ಇವತ್ತಿಂದ ಶುರುವಾಗಿದೆ ಸರ್, ಇವತ್ತಿಂದ ಶುರುವಾಗಿದೆ. ಇವತ್ತಿನಿಂದ? ನಾಳೆ ಇದೆಯಾ? ಅಲ್ಲ, ನಾಳೆ ಇಲ್ಲ, ಬಟ್ ಸ್ಕೂಲ್ಗಳೆಲ್ಲ ಬಟ್ ಇರ್ಲಮ್ಮ, ಇನ್ನು 2 ದಿವಸ ಓದ್ಕೋತಾರೆ ಚೆನ್ನಾಗಿ. ಏನಂತೆ ಇವತ್ತಿನಿಂದ ಬಿಟ್ರೆ ಶನಿವಾರ ಭಾನುವಾರ 2 ದಿವಸ ರಜಾ, ಶನಿವಾರ ಭಾನುವಾರ ಆರಾಮಾಗಿ ಓದ್ಕೋತಾರೆ, ಓದಿ ಸೋಮವಾರ ಚೆನ್ನಾಗಿ ಬರೀತಾರೆ. ಏನಂತೆ ತಪ್ಪು? ಇನ್ನು ಹೆಚ್ಚು ನಂಬರ್ ತಗೊಳ್ತಾರೆ, ಪ್ರೀತಿ ಇರುತ್ತೆ, ಹೆಚ್ಚು ಪಾಸ್ ಆಗ್ತಾರೆ ಜನ. ಒಟ್ಟಾರೆ ವಾಟಾಳ್ ನಾಗರಾಜ್ ಸರ್, ನಾಳಿನ ಬಂದ್ ನಡೆಯುತ್ತೆ. ಯಾರು ನಿಮ್ ನಡೆಯಲ್ಲ ಅಂತ ಹೇಳಿದ್ರು ನಿಮ್ಗೆ? ನಡೆಯುತ್ತೆ ಅಂದ್ರೆ ಯಶಸ್ವಿ ಆಗತ್ತಲ್ವಾ ಅಂತ ಕೇಳ್ತಾ ಇರೋದು ಸರ್. ಹಂಗೇಳಿ ಅದನ್ನೇ ಸರ್, ಯಶಸ್ವಿ ಆಗತ್ತಲ್ವಾ ಅಂತ ಯಶಸ್ವಿ ಆಗುತ್ತೆ. ಓಕೆ, ಆಯ್ತು ಸರ್, ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್, ಕನ್ನಡ ಪರ ಹೋರಾಟಗಾರರಾದಂತಹ ವಾಟಾಳ್ ನಾಗರಾಜ್ ಅವರು ನಮ್ಮ ಜೊತೆ ಮಾತನಾಡ್ತಾ ಹೇಳಿದ್ರು, 100ಕ್ಕೆ 100 ಭಾಗ ನಾಳಿನ ಕರ್ನಾಟಕ ಬಂದ್ ನಡೆಯುತ್ತೆ. ಅದ್ರ ಜೊತೆಗೆ ರಾಜ್ಯದ ಜನತೆಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಾಳಿನ ಬಂದ್ಗೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಿ, ಎಲ್ಲರೂ ಕೂಡ ನಾಳೆ ಒಂದು ದಿನ ಮನೇಲಿರಿ ಅಂತ ಹೇಳಿ. ಸೊ ನೋಡೋಣ ರಾಜ್ಯದ ಜನತೆ ಏನ್ ಮಾಡ್ತಾರೆ ಅಂತ ಹೇಳಿ. ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಯೋಗಾನಂದ ಅವರು ಕೂಡ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯೋಗಾನಂದ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಮೇಡಮ್. ನಾಳಿನ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ ಸರ್? ಖಂಡಿತ ಬೆಂಬಲ ಇಲ್ಲ ಮೇಡಮ್. ಯಾಕೆಂತಂದ್ರೆ ವಾಟಾಳ್ ನಾಗರಾಜ್ ಅವ್ರಿಗೆ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಪರಿಜ್ಞಾನ ಇಲ್ಲ ಅಂತಾನೆ ನಾನು ಭಾವಿಸ್ತೀನಿ. ಯಾಕೆಂತಂದ್ರೆ ನಾಳೆ 40 ಲಕ್ಷ ಜನ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದ 60,000 ಶಾಲೆಗಳಲ್ಲಿ ಮೌಲ್ಯಾಂಕನ ಪರೀಕ್ಷೆಯನ್ನ ಬರೀಲಿದ್ದಾರೆ. ಹೌದು, ನಾವು ಅವ್ರಿಗೆ ಅದೇ ಪ್ರಶ್ನೆ ಕೇಳಿದ್ದು ಸರ್. ನಾಳೆ ಪರೀಕ್ಷೆ ಇದೆ ಅಂದ್ರೆ ಅವರು 2 ದಿನ ಓದ್ಕೊಳ್ತಾರೆ ಬಿಡಿ, ಸೋಮವಾರ ಚೆನ್ನಾಗಿ ಬರೀತಾರೆ ಇನ್ನೂನು ಅಂತ ಹೇಳಿದ್ರು.
ಮೇಡಮ್ ಸೋಮವಾರ ಮತ್ತೆ ಬೋರ್ಡ್ ಎಕ್ಸಾಮ್ಗಳಿದೆ. ಹೌದು. ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇದ್ರೆ ವಾಟಾಳ್ ನಾಗರಾಜ್ ಅವ್ರಿಗೆ ಅವರು ಈ ಕೂಡ್ಲೆ ಬಂದನ ವಾಪಸ್ ಪಡಿಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅದು ಈ ಮರಾಠಿ ಪುಂಡರ ಅಟ್ಟಹಾಸವನ್ನ ಎಲ್ಲ ಕರ್ನಾಟಕದ ಜನರು ಖಂಡಿಸಿದ್ದಾರೆ, ವಿರೋಧ ವ್ಯಕ್ತಪಡಿಸಿದ್ದಾರೆ. ಹೌದು. ಆ ಕಾರಣಕ್ಕೋಸ್ಕರ ನೀವು ಇಡೀ 40 ಲಕ್ಷ ಜನ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನ ಅವ್ರ ಜೊತೆ ಚೆಲ್ಲಾಟ ಆಡಿ ನಾಳೆ ಬಂದ್ ಮಾಡಿ ಏನ್ ಸಾಧನೆ ಮಾಡ್ತೀರಾ? ಈಗ ನಾಳೆ ಯಾರ್ಯಾರು ಈ ಬಂದುಗೆ ಕರೆ ಕೊಟ್ಟಿದಾರಲ್ಲ ಅವ್ರ ಮನೆಯಲ್ಲೂ ಕೂಡ ಮಕ್ಕಳು ಪರೀಕ್ಷೆ ಬರೆಯೋರಿದ್ದಾರೆ. ಓಕೆ. ಒಂದು ಬಂದಂದ್ರೆ ಅದಕ್ಕೆ ಒಂದು ವಿಶಾಲವಾದಂತ ಅರ್ಥ ಇರಬೇಕು. ಓಕೆ ಸರ್, ಒಟ್ಟಾರೆ ಪೋಷಕ ಸಂಘಟನೆಗಳಿಂದ ನಾಳಿನ ಬಂದ್ಗೆ ಯಾವುದೇ ರೀತಿ ಬೆಂಬಲ ಇಲ್ಲ. ಈಗ್ಲೂ ಕೂಡ ನಾನು ಮನವಿ ಮಾಡ್ತಾ ಇದ್ದೀನಿ, ಇನ್ನೂ ಕಾಲ ಮಿಂಚಿಲ್ಲ. ವಾಟಾಳ್ ನಾಗರಾಜ್ ಅವರು ಈ ಕೂಡ್ಲೆ ಬಂದನ್ನ ವಾಪಸ್ ಪಡೆದು ಅಥವಾ ದಿನಾಂಕವನ್ನ ಏಪ್ರಿಲ್ 4 ನಂತರ ಯಾವುದೇ ಪರೀಕ್ಷೆ ಇಲ್ಲ ಅವಾಗ ಮಾಡಿದ್ರೆ ನಾವು ಕೂಡ ಬೆಂಬಲ ಇದೆ. ಓಕೆ ಓಕೆ, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಇನ್ನು ಓಲಾ ಊಬರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ತನ್ವೀರ್ ಅವರಿದ್ದಾರೆ. ತನ್ವೀರ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಾಳಿನ ಬಂದ್ಗೆ ನಿಮ್ಮ ಬೆಂಬಲ ಇರುತ್ತಾ ಇಲ್ವಾ? ನಾವು ನಮ್ಮ ಬೆಂಬಲವನ್ನು ನೀಡಿದ್ದೇವೆ ಮೇಡಮ್. ಓಕೆ, ನಾಳೆ ರೋಡ್ ಅಲ್ಲಿ ಓಲಾ ಊಬರ್ ಬರಲ್ಲ, ಇಳಿಯಲ್ಲ? ಹೌದು, ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಯಾರು ಸಹ ರಸ್ತೆಗಿಳಿಬೇಡಿ ಅಂತ ಮನವಿ ಮಾಡಿದ್ದೇವೆ. ಅದ್ರ ಜೊತೆನಲ್ಲೇ ಕೆಲವು ನಮ್ ಚಾಲಕರು ಓಲಾ ಊಬರ್ ಜೊತೆನಲ್ಲೇ ಈ ಮಕ್ಕಳಿಗೆ ಸ್ಕೂಲ್ ಡ್ರಾಪ್ ಮಾಡುವಂತ ಕಾಂಟ್ರಾಕ್ಟ್ ಸೈನ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಎಕ್ಸಾಮ್ಷನ್ ಕೊಟ್ಟಿದ್ದೇವೆ. ಓಕೆ ಓಕೆ, ಸ್ಕೂಲ್ ಸರ್ವಿಸ್ ಪ್ರೊವೈಡ್ ಮಾಡೋರು ಮಾಡಿ ಅಂತ ಹೇಳಿದ್ದೀವಿ. ಓಕೆ ಓಕೆ, ಒಟ್ಟಾರೆ ನಿಮ್ಮ ಬೆಂಬಲ ಇದೆ ನಾಳಿನ ಬಂದ್ಗೆ ಓಲಾ ಊಬರ್ ನಮ್ಮ ಬೆಂಬಲ ಇದೆ, ನಮ್ಮ ಬೆಂಬಲ ಇದೆ. ಓಲಾ ಊಬರ್ ಬಿಟ್ಟು ಬೇರೆ ಓನ್ ಆಗಿ ಟ್ಯಾಕ್ಸಿ ಓಡಿಸ್ತಾ ಇರ್ತಾರೆ, ಓನ್ ಆಟೋಗಳು, ಅವರು ಓಡಾಡಬಹುದಾ ಸರ್, ಹೇಗೆ? ಅವರು ಈಗ ನಮ್ಮ ಒಂದು ಅಡಿಯಲ್ಲಿ ಬರೋದಿಲ್ಲ. ಅವ್ರಿಗೂ ಎಲ್ಲರೂ ಅವ್ರವ್ರ ಸಂಘಟನೆಗಳು ಮನವಿ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ನಮ್ಮ ಒಕ್ಕೂಟದಲ್ಲೇ ಇದ್ದಾರೆ. ಈಗ ಬೆಂಗಳೂರು ಆಟೋ ಸೇನೆ ಇದೆ, ಚೇತನ್ ಅಂತ, ಓಕೆ, ಅವರಾಗಿರ್ಬೋದು, ನಮ್ಮ ಕ್ಯೂಟ್ ಸಂಘಟನೆ ದುರ್ಗೇಗೌಡರು ಆಗಿರ್ಬೋದು, ನಮ್ಮ ಅಶೋಕ್ ಅವರು ಎಲ್ಲರೂ ಸಹ ಅವ್ರವ್ರ ಬೆಂಬಲಗಳನ್ನ ನೀಡಿದ್ದಾರೆ. ಬಸವಯ್ಯ ಅವರಿರ್ಬೋದು, ಎಲ್ಲರೂ ಆಟೋ ಸಂಘಟನೆಗಳು ಸಹ ಮ್ಯಾಕ್ಸಿಮಮ್ ಎಲ್ಲರೂ ಬೆಂಬಲವನ್ನ ನೀಡಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ತನ್ವೀರ್ ಸರ್ ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.